ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮ ಯೋಗ ಸಂಪೂರ್ಣ ವಿವರಣೆ. ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ಪುರುಷೋತ್ತಮ ಯೋಗ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಮಹತ್ವದ ಮತ್ತು ಸಾರಗರ್ಭಿತ ಅಧ್ಯಾಯಗಳಲ್ಲೊಂದು. ಈ ಅಧ್ಯಾಯವು ಕೇವಲ 20 ಶ್ಲೋಕಗಳನ್ನು ಹೊಂದಿದ್ದರೂ ವೇದಗಳ ಸಾರವನ್ನು ಒಳಗೊಂಡಿದೆ ಮತ್ತು ಅತ್ಯಂತ ಗಹನವಾದ ತಾತ್ವಿಕ ಜ್ಞಾನವನ್ನು ನೀಡುತ್ತದೆ. ಇದು ಪರಮಾತ್ಮನ ಸ್ವರೂಪ, ಜೀವಾತ್ಮ ಮತ್ತು ಈ ಭೌತಿಕ ಪ್ರಪಂಚದ ನಡುವಿನ ಸಂಬಂಧವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಅದಕ್ಕಾಗಿಯೇ ಇದನ್ನು ವೇದಗಳ ಸಾರ ಅಥವಾ ಗೀತೆಯ ಹೃದಯ ಎಂದು ಕರೆಯಲಾಗುತ್ತದೆ. ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಪುರುಷ ಎಂದರೆ ಚೇತನ ಅಥವಾ ಆತ್ಮ. ಉತ್ತಮ ಎಂದರೆ ಸರ್ವಶ್ರೇಷ್ಠ. ಪುರುಷೋತ್ತಮ ಎಂದರೆ ಸರ್ವಶ್ರೇಷ್ಠ ಚೇತನ, ಅಂದರೆ ಪರಮಾತ್ಮ. ಈ ಅಧ್ಯಾಯದಲ್ಲಿ ಭಗವಂತನು ಲೌಕಿಕ ಜಗತ್ತಿನಲ್ಲಿರುವ ನಾಶವಾಗುವ ಜೀವಿಗಳು, ಕ್ಷರ ಪುರುಷ, ಮತ್ತು ನಾಶವಾಗದ ಆತ್ಮ, ಅಕ್ಷರ ಪುರುಷ, ಇವರಿಬ್ಬರಿಗಿಂತ ತಾನು ಹೇಗೆ ಶ್ರೇಷ್ಠ, ಪುರುಷೋತ್ತಮ ಎಂಬುದನ್ನು ವಿವರಿಸುತ್ತಾನೆ. ಆದ್ದರಿಂದ ಇದಕ್ಕೆ ಪುರುಷೋತ್ತಮ ಯೋಗ ಎಂದು ಹೆಸರು. ಅಧ್ಯಾಯದ ವಿವರಣೆ ವಿಭಾಗಗಳಾಗಿ. 1. ಸಂಸಾರದ ವೃಕ್ಷದ ರೂಪಕ. ಶ್ಲೋಕ 1-6. ಭಗವಂತನು ಈ ಭೌತಿಕ ಜಗತ್ತನ್ನು ಒಂದು ವಿಚಿತ್ರವಾದ ಅಶ್ವತ್ಥ, ಅರಳಿ ಮರಕ್ಕೆ ಹೋಲಿಸುತ್ತಾನೆ. ಊರ್ಧ್ವಮೂಲಂ ಅಧಃಶಾಖಂ, ರಧ್ವಮೂಲಂ ಅಧಃಶಾಖಂ. ಈ ಮರದ ಬೇರುಗಳು ಮೇಲಿವೆ ಮತ್ತು ಕೊಂಬೆಗಳು ಕೆಳಗಿವೆ. ಇದು ಸಾಮಾನ್ಯ ಮರಗಳಿಗಿಂತ ತದ್ವಿರುದ್ಧ. ಇಲ್ಲಿ ಮೇಲಿರುವ ಬೇರು ಎಂದರೆ ಈ ಜಗತ್ತಿನ ಮೂಲ ಕಾರಣನಾದ ಪರಮಾತ್ಮ. ಕೆಳಗೆ ಹರಡಿರುವ ಕೊಂಬೆಗಳೇ ಜೀವರಾಶಿಗಳು ಮತ್ತು ಜಗತ್ತಿನ ವಿಸ್ತಾರ. ಛಂದಾಂಸಿ ಯಸ್ಯ ಪರ್ಣಾನಿ, ಛಂದಾಂಸಿ ಯಸ್ಯ ಪರ್ಣಾನಿ. ವೇದದ ಮಂತ್ರಗಳೇ ಈ ಮರದ ಎಲೆಗಳು. ಹೇಗೆ ಎಲೆಗಳು ಮರವನ್ನು ರಕ್ಷಿಸುತ್ತವೆಯೋ ಹಾಗೆ ವೇದಗಳಲ್ಲಿ ಹೇಳಿದ ಕಾಮ್ಯ ಕರ್ಮಗಳು ಈ ಸಂಸಾರ ವೃಕ್ಷವನ್ನು ಪೋಷಿಸುತ್ತವೆ. ಗುಣಗಳಿಂದ ಪೋಷಣೆ. ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳೇ ಈ ಮರಕ್ಕೆ ನೀರು. ಇವುಗಳಿಂದಲೇ ಮರದ ಕೊಂಬೆಗಳು ಬೆಳೆಯುತ್ತವೆ. ಇಂದ್ರಿಯ ವಿಷಯಗಳೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಮರದ ಚಿಗುರುಗಳು. ಸಂಸಾರ ಬಂಧನ. ಈ ಮರದ ಬೇರುಗಳು ಮನುಷ್ಯಲೋಕದಲ್ಲಿ ಕರ್ಮಾನುಬಂಧಗಳಾಗಿ ಕೆಳಮುಖವಾಗಿ ಹಬ್ಬಿವೆ. ಅಂದರೆ ನಮ್ಮ ಕರ್ಮಗಳೇ ನಮ್ಮನ್ನು ಈ ಸಂಸಾರದಲ್ಲಿ ಮತ್ತಷ್ಟು ಬಂಧಿಸುತ್ತವೆ. ಮೋಕ್ಷದ ಮಾರ್ಗ. ಈ ಸಂಸಾರ ವೃಕ್ಷದ ನಿಜವಾದ ಸ್ವರೂಪವನ್ನು, ಆದಿ, ಅಂತ್ಯ ಮತ್ತು ಸ್ಥಿತಿ ಇಲ್ಲಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಕತ್ತರಿಸಲು ಇರುವ ಒಂದೇ ಒಂದು ಆಯುಧವೆಂದರೆ ಅಸಂಗ ಶಸ್ತ್ರ, ಅಂದರೆ ವೈರಾಗ್ಯ ಅಥವಾ ಅನಾಸಕ್ತಿ ಎಂಬ ಗಟ್ಟಿಯಾದ ಕೊಡಲಿ. ಈ ಕೊಡಲಿಯಿಂದ ಸಂಸಾರ ವೃಕ್ಷವನ್ನು ಕತ್ತರಿಸಿ ಅದರ ಮೂಲವಾದ ಪರಮಾತ್ಮನನ್ನು ಶರಣು ಹೊಂದಬೇಕು. ಪರಮಪದ. ಆ ಪರಮಪದವನ್ನು ಸೂರ್ಯ, ಚಂದ್ರ ಅಥವಾ ಅಗ್ನಿಯೂ ಬೆಳಗಿಸಲಾರದು. ಯಾರು ಆ ಪದವನ್ನು ತಲುಪುತ್ತಾರೋ ಅವರು ಮತ್ತೆ ಈ ಸಂಸಾರಕ್ಕೆ ಹಿಂತಿರುಗಿ ಬರುವುದಿಲ್ಲ. ಅದೇ ಭಗವಂತನ ಶಾಶ್ವತ ಧಾಮ. 2. ಜೀವಾತ್ಮನ ಸ್ವರೂಪ. ಶ್ಲೋಕ 7-11. ಮಮೈವಾಂಶೋ ಜೀವಲೋಕೆ, ಮಮೈವಾಂಶೋ ಜೀವಲೋಕೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವಾತ್ಮನೂ ನನ್ನ ಪರಮಾತ್ಮನ ಸನಾತನವಾದ ಅಂಶವೇ ಆಗಿದ್ದಾನೆ. ಇಂದ್ರಿಯಗಳ ಸೆಳೆತ. ಆದರೆ ಅವನು ಪ್ರಕೃತಿಯಲ್ಲಿ ಸಿಲುಕಿ ಮನಸ್ಸು ಮತ್ತು 5 ಇಂದ್ರಿಯಗಳನ್ನು ತನ್ನತ್ತ ಸೆಳೆದುಕೊಂಡು ಕಷ್ಟಪಡುತ್ತಿದ್ದಾನೆ. ದೇಹಾಂತರ. ಗಾಳಿಯು ಹೂವಿನಿಂದ ಸುಗಂಧವನ್ನು ಹೇಗೆ ಹೊತ್ತೊಯ್ಯುವುದೋ ಹಾಗೆಯೇ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವಾಗ ಮನಸ್ಸು ಮತ್ತು ಇಂದ್ರಿಯಗಳನ್ನು ತನ್ನೊಂದಿಗೆ ಕೊಂಡೊಯ್ಯುತ್ತದೆ. ಅಜ್ಞಾನಿಗಳಿಗೆ ಕಾಣದು. ಶರೀರವನ್ನು ಬಿಟ್ಟು ಹೋಗುವ, ಹೊಸ ಶರೀರದಲ್ಲಿ ನೆಲೆಸುವ ಅಥವಾ ಇಂದ್ರಿಯ ಸುಖಗಳನ್ನು ಅನುಭವಿಸುವ ಈ ಆತ್ಮನನ್ನು ಮೂಢರು, ಅಜ್ಞಾನಿಗಳು ಕಾಣಲಾರರು. ಆದರೆ ಜ್ಞಾನಚಕ್ಷುಷಃ, ಜ್ಞಾನದ ಕಣ್ಣುಳ್ಳವರು ಮಾತ್ರ ಇದನ್ನು ನೋಡಬಲ್ಲರು. 3. ಪರಮಾತ್ಮನ ವಿಭೂತಿ ಮತ್ತು ಸರ್ವವ್ಯಾಪಕತ್ವ. ಶ್ಲೋಕ 12-15. ಭಗವಂತನು ತಾನು ಈ ಜಗತ್ತನ್ನು ಹೇಗೆ ವ್ಯಾಪಿಸಿದ್ದೇನೆ ಮತ್ತು ಪೋಷಿಸುತ್ತಿದ್ದೇನೆ ಎಂದು ವಿವರಿಸುತ್ತಾನೆ. ಸೂರ್ಯ, ಚಂದ್ರ, ಅಗ್ನಿಯ ತೇಜಸ್ಸು. ಸೂರ್ಯನಲ್ಲಿರುವ, ಚಂದ್ರನಲ್ಲಿರುವ ಮತ್ತು ಅಗ್ನಿಯಲ್ಲಿರುವ ತೇಜಸ್ಸು ನನ್ನದೇ ಎಂದು ತಿಳಿ. ಭೂಮಿಯನ್ನು ಧರಿಸಿರುವವನು. ನಾನು ನನ್ನ ಶಕ್ತಿಯಿಂದ ಭೂಮಿಯನ್ನು ಪ್ರವೇಶಿಸಿ ಸಮಸ್ತ ಜೀವಿಗಳನ್ನು ಧರಿಸಿದ್ದೇನೆ. ಔಷಧಿಗಳನ್ನು ಪೋಷಿಸುವವನು. ನಾನು ರಸಾತ್ಮಕನಾದ ಚಂದ್ರನಾಗಿ ಸಕಲ ಸಸ್ಯಗಳನ್ನು, ಔಷಧಿಗಳನ್ನು ಪೋಷಿಸುತ್ತೇನೆ. ಜಠರಾಗ್ನಿ, ವೈಶ್ವಾನರ. ನಾನೇ ಪ್ರಾಣಿಗಳ ದೇಹದಲ್ಲಿ ವೈಶ್ವಾನರ ಎಂಬ ಜಠರಾಗ್ನಿಯಾಗಿ ಪ್ರಾಣ ಮತ್ತು ಅಪಾನ ವಾಯುಗಳಿಂದ ಕೂಡಿಕೊಂಡು 4 ಬಗೆಯ ಆಹಾರವನ್ನು ಪಚನ ಮಾಡುತ್ತೇನೆ. ಎಲ್ಲರ ಹೃದಯದಲ್ಲಿರುವವನು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ. ನಾನೇ ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೇನೆ.
ನನ್ನಿಂದಲೇ ಜ್ಞಾಪಕ ಶಕ್ತಿ, ಜ್ಞಾನ ಮತ್ತು ಮರೆವು ಉಂಟಾಗುತ್ತವೆ. ವೇದಗಳ ಸಾರ, ಎಲ್ಲ ವೇದಗಳಿಂದ ತಿಳಿಯಲ್ಪಡಬೇಕಾದವನು ನಾನೇ. ವೇದಾಂತವನ್ನು ಮಾಡಿದವನು ಮತ್ತು ವೇದಗಳನ್ನು ಬಲ್ಲವನು ನಾನೇ. 4 ಕ್ಷರ, ಅಕ್ಷರ ಮತ್ತು ಪುರುಷೋತ್ತಮ. ಶ್ಲೋಕ 16-20. ಇದೇ ಅಧ್ಯಾಯದ ಅತ್ಯಂತ ಪ್ರಮುಖ ಭಾಗ. ದ್ವಾವಿಮೌ ಪುರುಷೌ ಲೋಕೆ, ದ್ವಾವಿಮೌ ಪುರುಷೌ ಲೋಕೆ. ಈ ಲೋಕದಲ್ಲಿ 2 ಬಗೆಯ ಪುರುಷರಿದ್ದಾರೆ, ಕ್ಷರ ಮತ್ತು ಅಕ್ಷರ. ಕ್ಷರ ಪುರುಷ, ನಾಶವಾಗುವಂತಹದ್ದು, ಅಂದರೆ ಸಕಲ ಜೀವರಾಶಿಗಳ ಭೌತಿಕ ಶರೀರಗಳು. ಅಕ್ಷರ ಪುರುಷ, ನಾಶವಾಗದಿರುವುದು, ಅಂದರೆ ಕೂಟಸ್ಥನಾದ, ಬದಲಾಗದ ಜೀವಾತ್ಮ. ಉತ್ತಮಃ ಪುರುಷಸ್ತ್ವನ್ಯಃ, ಉತ್ತಮಃ ಪುರುಷಸ್ತ್ವನ್ಯಃ. ಆದರೆ ಇವರಿಬ್ಬರಿಗಿಂತಲೂ ಶ್ರೇಷ್ಠನಾದ ಪುರುಷನು ಬೇರೆಯೇ ಇದ್ದಾನೆ. ಅವನೇ ಪರಮಾತ್ಮ ಅಥವಾ ಪುರುಷೋತ್ತಮ. ಪುರುಷೋತ್ತಮನ ಸ್ವರೂಪ, ಆ ಅವಿನಾಶಿಯಾದ ಈಶ್ವರನು 3 ಲೋಕಗಳನ್ನು ಪ್ರವೇಶಿಸಿ ಎಲ್ಲವನ್ನೂ ಪಾಲಿಸುತ್ತಾನೆ. ಅವನು ಕ್ಷರನಿಗಿಂತ ಅತೀತನು ಮತ್ತು ಅಕ್ಷರನಿಗಿಂತಲೂ ಉತ್ತಮನು. ಆದ್ದರಿಂದಲೇ ಲೋಕದಲ್ಲಿ ಮತ್ತು ವೇದಗಳಲ್ಲಿ ಅವನನ್ನು ಪುರುಷೋತ್ತಮ ಎಂದು ಕರೆಯಲಾಗಿದೆ. ಈ ಜ್ಞಾನದ ಫಲ, ಯಾರು ನನ್ನನ್ನು ಈ ರೀತಿ ಪುರುಷೋತ್ತಮನೆಂದು ಸಂಶಯವಿಲ್ಲದೆ ತಿಳಿಯುತ್ತಾನೋ ಅವನು ಸರ್ವಜ್ಞನಾಗುತ್ತಾನೆ ಮತ್ತು ನನ್ನನ್ನು ಪೂರ್ಣಭಾವದಿಂದ ಭಜಿಸುತ್ತಾನೆ. ಅಧ್ಯಾಯದ ಮಹತ್ವ. ಅರ್ಜುನ, ನಾನು ನಿನಗೆ ಹೇಳಿದ ಈ ಜ್ಞಾನವು ಶಾಸ್ತ್ರಗಳಲ್ಲೇ ಅತ್ಯಂತ ರಹಸ್ಯವಾದುದು. ಇದನ್ನು ತಿಳಿದವನು ಬುದ್ಧಿವಂತನೂ ಕೃತಕೃತ್ಯನೂ ಮಾಡಬೇಕಾದದ್ದೆಲ್ಲವನ್ನೂ ಮಾಡಿದವನು ಆಗುತ್ತಾನೆ. ಅಧ್ಯಾಯದ ಸಾರಾಂಶ. ಪುರುಷೋತ್ತಮ ಯೋಗವು ಸಂಸಾರವೆಂಬ ಮಾಯಾಜಾಲದ ಸ್ವರೂಪವನ್ನು ವಿವರಿಸಿ ಅದರಿಂದ ವೈರಾಗ್ಯವೆಂಬ ಆಯುಧದ ಮೂಲಕ ಪಾರಾಗುವ ದಾರಿಯನ್ನು ತೋರಿಸುತ್ತದೆ. ಜೀವಾತ್ಮವು ಪರಮಾತ್ಮನ ದಿವ್ಯ ಅಂಶವಾಗಿದ್ದರೂ ಪ್ರಕೃತಿಯ ಗುಣಗಳಿಂದ ಬಂಧಿತವಾಗಿದೆ ಎಂದು ಸ್ಪಷ್ಟಪಡಿಸುತ್ತದೆ. ಅಂತಿಮವಾಗಿ ನಾಶಶೀಲ ಜಗತ್ತು ಮತ್ತು ನಾಶರಹಿತ ಆತ್ಮ ಇವೆರಡಕ್ಕೂ ಅತೀತನಾದ, ಸರ್ವಶ್ರೇಷ್ಠನಾದ ಪುರುಷೋತ್ತಮ ನೇತಾನೆಂದು ಶ್ರೀಕೃಷ್ಣನು ಘೋಷಿಸುತ್ತಾನೆ. ಆ ಪುರುಷೋತ್ತಮನನ್ನು ಅರಿಯುವುದೇ ಜ್ಞಾನದ ಪರಾಕಾಷ್ಠೆ ಮತ್ತು ಜೀವನದ ಸಾರ್ಥಕತೆ ಎಂದು ಈ ಅಧ್ಯಾಯವು ಸಾರುತ್ತದೆ. ಭಗವದ್ಗೀತೆ ಅಧ್ಯಾಯ 16. ದೈವಾಸುರ ಸಂಪದ್ವಿಭಾಗಯೋಗ, ಸಂಪೂರ್ಣ ವಿವರಣೆ. ಭಗವದ್ಗೀತೆಯ 16ನೇ ಅಧ್ಯಾಯವನ್ನು ದೈವಾಸುರ ಸಂಪದ್ವಿಭಾಗಯೋಗ ಎಂದು ಕರೆಯಲಾಗುತ್ತದೆ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ದೈವಿ, ಸದ್ಗುಣ ಮತ್ತು ಆಸುರಿ, ದುರ್ಗುಣ ಸ್ವಭಾವಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಮನುಷ್ಯನಲ್ಲಿರುವ ಈ 2 ಪ್ರವೃತ್ತಿಗಳು ಅವನ ನಡತೆ, ಯೋಚನೆ ಮತ್ತು ಅಂತಿಮವಾಗಿ ಅವನ ಗತಿಯನ್ನು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ಈ ಅಧ್ಯಾಯದಲ್ಲಿ ಭಗವಂತನು ತಿಳಿಸಿಕೊಡುತ್ತಾನೆ. ಈ ಅಧ್ಯಾಯವು ಒಟ್ಟು 24 ಶ್ಲೋಕಗಳನ್ನು ಒಳಗೊಂಡಿದ್ದು, ಮನುಷ್ಯನು ತನ್ನ ಆಧ್ಯಾತ್ಮಿಕ ಉನ್ನತಿಗಾಗಿ ಯಾವ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ಯಾವ ಗುಣಗಳನ್ನು ತ್ಯಜಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟ ಮಾರ್ಗದರ್ಶನ ನೀಡುತ್ತದೆ. ಅಧ್ಯಾಯದ ಮುಖ್ಯಾಂಶಗಳು. 1. ದೈವಿ ಸಂಪತ್ತು, ದೈವಿಕ ಗುಣಗಳು, ಮೋಕ್ಷ ಅಥವಾ ಮುಕ್ತಿಗೆ ಕಾರಣವಾಗುವ ಸದ್ಗುಣಗಳು. 2. ಆಸುರಿ ಸಂಪತ್ತು, ರಾಕ್ಷಸಿ ಗುಣಗಳು, ಸಂಸಾರದ ಬಂಧನ ಮತ್ತು ವಿನಾಶಕ್ಕೆ ಕಾರಣವಾಗುವ ದುರ್ಗುಣಗಳು. 3. ಆಸುರಿ ಸ್ವಭಾವದವರ ಲಕ್ಷಣಗಳು ಮತ್ತು ಅವರ ಅಧೋಗತಿ. 4. ಕಾಮ, ಕ್ರೋಧ ಮತ್ತು ಲೋಭ, ನರಕದ 3 ದ್ವಾರಗಳು. 5. ಶಾಸ್ತ್ರದ ಪ್ರಾಮುಖ್ಯತೆ ಮತ್ತು ಅದನ್ನು ಅನುಸರಿಸುವುದರ ಮಹತ್ವ. ದೈವಿ ಸಂಪತ್ತಿನ ಗುಣಗಳು. ಶ್ಲೋಕ 1-3. ಭಗವಾನ್ ಶ್ರೀಕೃಷ್ಣನು ದೈವಿ ಸಂಪತ್ತಿನೊಂದಿಗೆ ಜನಿಸಿದವರಲ್ಲಿ ಇರುವ 26 ಸದ್ಗುಣಗಳನ್ನು ವಿವರಿಸುತ್ತಾನೆ. ಈ ಗುಣಗಳು ವ್ಯಕ್ತಿಯನ್ನು ಆಧ್ಯಾತ್ಮಿಕವಾಗಿ ಮೇಲಕ್ಕೆತ್ತಿ ಅಂತಿಮವಾಗಿ ಮೋಕ್ಷವನ್ನು ಕರುಣಿಸುತ್ತವೆ. 1. ಅಭಯಂ, ನಿರ್ಭಯತೆ. 2. ಸತ್ವ ಸಂಶುದ್ಧಿ, ಮನಸ್ಸಿನ ಪರಿಶುದ್ಧತೆ. 3. ಜ್ಞಾನಯೋಗ ವ್ಯವಸ್ಥಿತಿ, ಜ್ಞಾನ ಮತ್ತು ಯೋಗದಲ್ಲಿ ಸ್ಥಿರವಾಗಿರುವುದು. 4. ದಾನಂ, ದಾನ ಮಾಡುವ ಪ್ರವೃತ್ತಿ. 5. ದಮಃ, ಇಂದ್ರಿಯ ನಿಗ್ರಹ. 6. ಯಜ್ಞಶ್ಚ, ಯಜ್ಞಗಳನ್ನು ಮಾಡುವುದು. 7. ಸ್ವಾಧ್ಯಾಯ, ವೇದಶಾಸ್ತ್ರಗಳ ಅಧ್ಯಯನ. 8. ತಪಃ, ತಪಸ್ಸು. 9. ಆರ್ಜವಂ, ಸರಳತೆ ಮತ್ತು ಪ್ರಾಮಾಣಿಕತೆ. 10. ಅಹಿಂಸಾ, ಮನಸ್ಸು, ಮಾತು ಮತ್ತು ಕೃತಿಯಿಂದ ಯಾರಿಗೂ ಹಿಂಸೆ ನೀಡದಿರುವುದು. 11. ಸತ್ಯಂ, ಸತ್ಯವನ್ನು ಮಾತನಾಡುವುದು. 12. ಅಕ್ರೋಧ, ಕೋಪವನ್ನು ತ್ಯಜಿಸುವುದು. 13. ತ್ಯಾಗ, ಸ್ವಾರ್ಥ ತ್ಯಾಗ ಮತ್ತು ವೈರಾಗ್ಯ. 14. ಶಾಂತಿ, ಮನಸ್ಸಿನ ಶಾಂತಿ. 15. ಅಪೈಶುನಂ, ಇತರರ ದೋಷಗಳನ್ನು ಹುಡುಕದಿರುವುದು, ಚಾಡಿ ಹೇಳದಿರುವುದು. 16. ದಯಾಭೂತೇಶು, ಎಲ್ಲಾ ಜೀವಿಗಳ ಮೇಲೆ ದಯೆ. 17. ಅಲೋಲುಪ್ತ್ವಂ, ವಿಷಯಾಸಕ್ತಿಯಿಂದ ದೂರವಿರುವುದು, ಲೋಭವಿಲ್ಲದಿರುವುದು. 18. ಮಾರ್ದವಂ, ಮೃದುತ್ವ, ಸೌಮ್ಯತೆ.
19 ಹ್ರೀ ಕೆಟ್ಟ ಕೆಲಸಗಳನ್ನು ಮಾಡಲು ನಾಚಿಕೆ ಪಡುವುದು. 20 ಅಚಾಪಲಂ ಚಂಚಲತೆ ಇಲ್ಲದಿರುವುದು. 21 ತೇಜ ಪ್ರಕಾಶ ಧೈರ್ಯ. 22 ಕ್ಷಮ ಕ್ಷಮಾಗುಣ. 23 ಧೃತಿ ಸ್ಥೈರ್ಯ ಧೈರ್ಯಗೆಡದಿರುವುದು. 24 ಶೌಚಂ ಆಂತರಿಕ ಮತ್ತು ಬಾಹ್ಯ ಶುಚಿತ್ವ. 25 ಅದ್ರೋಹ ದ್ರೋಹ ಬಗೆಯದಿರುವುದು. 26 ನಾತಿಮಾನಿತ ತನ್ನನ್ನು ತಾನು ಅತಿಯಾಗಿ ಗೌರವಿಸಿಕೊಳ್ಳದಿರುವುದು, ಅಹಂಕಾರವಿಲ್ಲದಿರುವುದು. ಈ ಗುಣಗಳನ್ನು ಹೊಂದಿರುವವರು ದೈವಿ ಸ್ವಭಾವದವರು ಮತ್ತು ಅವರು ಮೋಕ್ಷಕ್ಕೆ ಅರ್ಹರು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಆಸುರಿ ಸಂಪತ್ತಿನ ಗುಣಗಳು ಶ್ಲೋಕ 4-20. ಇದಕ್ಕೆ ವಿರುದ್ಧವಾಗಿ ಆಸುರಿ ಸಂಪತ್ತು ವ್ಯಕ್ತಿಯನ್ನು ಬಂಧನದಲ್ಲಿ ಸಿಲುಕಿಸಿ ಅವನ ಅಧಃಪತನಕ್ಕೆ ಕಾರಣವಾಗುತ್ತದೆ. ಅಂತಹವರ ಲಕ್ಷಣಗಳನ್ನು ಶ್ರೀಕೃಷ್ಣನು ಹೀಗೆ ವಿವರಿಸುತ್ತಾನೆ. 1 ದಂಭ ದಂಭಾಚಾರ ತನ್ನನ್ನು ತಾನು ದೊಡ್ಡವನೆಂದು ಪ್ರದರ್ಶಿಸುವುದು. 2 ದರ್ಪ ಅಹಂಕಾರ. 3 ಅಭಿಮಾನ ತನ್ನ ಯೋಗ್ಯತೆಗಿಂತ ಹೆಚ್ಚು ತನ್ನನ್ನು ಗೌರವಿಸಿಕೊಳ್ಳುವುದು. 4 ಕ್ರೋಧ ಸಿಟ್ಟು. 5 ಪಾರುಷ್ಯಂ ಕಠೋರವಾದ ಮಾತು. 6 ಅಜ್ಞಾನಂ ವಿವೇಕವಿಲ್ಲದಿರುವುದು, ತಪ್ಪು ತಿಳುವಳಿಕೆ. ಆಸುರಿ ಸ್ವಭಾವದವರ ನಂಬಿಕೆಗಳು ಮತ್ತು ನಡವಳಿಕೆ. ಅವರು ಪ್ರವೃತ್ತಿ ಏನು ಮಾಡಬೇಕು ಮತ್ತು ನಿವೃತ್ತಿ ಏನು ಮಾಡಬಾರದು ಎಂಬುದನ್ನು ಅರಿತಿರುವುದಿಲ್ಲ. ಅವರಲ್ಲಿ ಶುಚಿತ್ವ ಸದಾಚಾರ ಮತ್ತು ಸತ್ಯ ಇರುವುದಿಲ್ಲ. ಜಗತ್ತು ಸುಳ್ಳು, ಆಧಾರರಹಿತ ಮತ್ತು ದೇವರ ನಿಯಂತ್ರಣವಿಲ್ಲದೆ ಕೇವಲ ಕಾಮದಿಂದ ಹುಟ್ಟಿದ್ದು ಎಂದು ಅವರು ವಾದಿಸುತ್ತಾರೆ. ಅವರು ಅಹಂಕಾರ ಬಲ ದರ್ಪ ಕಾಮ ಮತ್ತು ಕ್ರೋಧಗಳಿಗೆ ಅಂಟಿಕೊಂಡಿರುತ್ತಾರೆ. ತಮ್ಮ ಮತ್ತು ಇತರರ ದೇಹದಲ್ಲಿರುವ ಪರಮಾತ್ಮನನ್ನು ದ್ವೇಷಿಸುತ್ತಾರೆ. ಅವರು ನೂರಾರು ಆಸೆಗಳ ಬಲೆಯಲ್ಲಿ ಸಿಲುಕಿ ಕಾಮಭೋಗಗಳಲ್ಲಿ ಮುಳುಗಿರುತ್ತಾರೆ. ತಮ್ಮನ್ನು ತಾವೇ ಶ್ರೇಷ್ಠರೆಂದು ಭಾವಿಸಿ ಆನ ಮತ್ತು ಮಾನದಿಂದ ಮದಾಂಧರಾಗಿರುತ್ತಾರೆ. ಶಾಸ್ತ್ರವಿಧಿಗಳನ್ನು ಪಾಲಿಸದೆ ಕೇವಲ ಹೆಸರಿಗಾಗಿ ಡಂಭದಿಂದ ಯಜ್ಞಗಳನ್ನು ಮಾಡುತ್ತಾರೆ. ಇಂತಹ ಕ್ರೂರ ಮತ್ತು ಪಾಪಿಗಳನ್ನು ಭಗವಂತನು ಮತ್ತೆ ಮತ್ತೆ ಆಸುರಿ ಯೋನಿಗಳಲ್ಲಿಯೇ ಹುಟ್ಟಿಸುತ್ತಾನೆ. ಅವರು ಭಗವಂತನನ್ನು ಸೇರದೆ ಅಧೋಗತಿಯನ್ನು ಹೊಂದುತ್ತಾರೆ ಎಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ. ನರಕದ 3 ದ್ವಾರಗಳು ಶ್ಲೋಕ 21-22. ಶ್ರೀಕೃಷ್ಣನು ಆತ್ಮನಾಶಕ್ಕೆ ಮತ್ತು ನರಕಕ್ಕೆ ಕಾರಣವಾಗುವ 3 ಪ್ರಮುಖ ದುರ್ಗುಣಗಳನ್ನು ಗುರುತಿಸುತ್ತಾನೆ. 1 ಕಾಮ ಅತಿಯಾದ ಆಸೆ. 2 ಕ್ರೋಧ ಸಿಟ್ಟು. 3 ಲೋಭ ದುರಾಸೆ. ಆದ್ದರಿಂದ ಪ್ರತಿಯೊಬ್ಬರೂ ಈ 3 ತ್ಯಜಿಸಬೇಕು. ಯಾರು ಈ 3 ತಮಸ್ಸಿನ ದ್ವಾರಗಳಿಂದ ಮುಕ್ತರಾಗುತ್ತಾರೋ ಅವರು ತಮ್ಮ ಶ್ರೇಯಸ್ಸಿಗಾಗಿ ಆಚರಣೆಗಳನ್ನು ಮಾಡಿ ಪರಮಗತಿಯನ್ನು ಹೊಂದುತ್ತಾರೆ. ಶಾಸ್ತ್ರದ ಪ್ರಾಮುಖ್ಯತೆ ಶ್ಲೋಕ 23-24. ಅಧ್ಯಾಯದ ಕೊನೆಯಲ್ಲಿ ಶ್ರೀಕೃಷ್ಣನು ಕಾರ್ಯಕಾರ್ಯ ವ್ಯವಸ್ಥಿತವು ಅಂದರೆ ಯಾವುದು ಮಾಡಬೇಕು ಮತ್ತು ಯಾವುದು ಮಾಡಬಾರದು ಎಂಬುದನ್ನು ನಿರ್ಧರಿಸಲು ಶಾಸ್ತ್ರವೇ ಪ್ರಮಾಣ ಎಂದು ಒತ್ತಿ ಹೇಳುತ್ತಾನೆ. ಯಾರು ಶಾಸ್ತ್ರದ ವಿಧಿಗಳನ್ನು ಬಿಟ್ಟು ತಮ್ಮ ಇಚ್ಛೆಯಂತೆ ಕಾಮಚಾರಿಯಾಗಿ ವರ್ತಿಸುತ್ತಾರೋ ಅವರಿಗೆ ಸಿದ್ಧಿಯಾಗಲಿ ಸುಖವಾಗಲಿ ಅಥವಾ ಉತ್ತಮ ಗತಿಯಾಗಲಿ ಲಭಿಸುವುದಿಲ್ಲ. ಆದ್ದರಿಂದ ಮನುಷ್ಯನು ಶಾಸ್ತ್ರದ ವಿಧಾನವನ್ನು ತಿಳಿದುಕೊಂಡು ಅದಕ್ಕೆ ಅನುಗುಣವಾಗಿ ತನ್ನ ಕರ್ತವ್ಯಗಳನ್ನು ಮಾಡಬೇಕು ಎಂದು ಭಗವಂತನು ಉಪದೇಶಿಸುತ್ತಾನೆ. ಅಧ್ಯಾಯದ ಸಾರಾಂಶ. ದೈವಾಸುರ ಸಂಪದ್ವಿಭಾಗ ಯೋಗವು ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಂತ ಮಹತ್ವದ ಅಧ್ಯಾಯವಾಗಿದೆ. ಇದು ಸದ್ಗುಣ ಮತ್ತು ದುರ್ಗುಣಗಳ ಸ್ಪಷ್ಟ ಚಿತ್ರಣವನ್ನು ನೀಡಿ ಮನುಷ್ಯನು ದೈವಿ ಗುಣಗಳನ್ನು ಬೆಳೆಸಿಕೊಂಡು ಆಸುರಿ ಪ್ರವೃತ್ತಿಗಳನ್ನು ತ್ಯಜಿಸಿ ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಮುನ್ನಡೆಯಬೇಕು ಎಂದು ಬೋಧಿಸುತ್ತದೆ. ಈ ಮೂಲಕ ವ್ಯಕ್ತಿಯು ಸಂಸಾರ ಬಂಧನದಿಂದ ಮುಕ್ತನಾಗಿ ಪರಮ ಶಾಂತಿ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂಬುದು ಈ ಅಧ್ಯಾಯದ ಅಂತಿಮ ಸಂದೇಶವಾಗಿದೆ.